ಏನಪ್ಪ ಏನು ಭಾಷೆ ಸರ್, ಈಗ ಮತ್ತೆ ಪಾಕಿಸ್ತಾನಿಗ ಮತ್ತೆ ಏನಂದ್ರೆ ಜನವಸತಿ ಪ್ರದೇಶದ ಮೇಲೆ ಈಗ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಸೊ ಏನಂತೀರಾ ಇದ್ರ ಬಗ್ಗೆ, ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ? ಈಗ ಹೇಳ್ತಾ ಇಲ್ವ ನಾನು, ಇದು ಆಪರೇಷನ್ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದು ಯಶಸ್ವಿ ಆಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ, ಸುಮ್ಗೆ ಅವರು ಏನೇನು ಇಲ್ಲ, ಅವ್ರ ಏನಿದೆ ಹೇಳಿ, ಏನೇನು ಇಲ್ಲ ಅವ್ರ ಹಾಂ, ನಾವು ಯಶಸ್ವಿ ಆಗ್ತೀವಿ, 100 ನಾವು ಯಶಸ್ವಿ ಆಗ್ತೀವಿ. ಇನ್ನು ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರು ಪಾಠ ಕಲಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪರೇಷನ್ ಸಿಂಧೂರ್ ಅಂತ ಮಾಡಿದಾರಲ್ಲ, ಅದು ಯಶಸ್ವಿ ಆಗಲಿ ಅಂತ ಭಗವಂತಂತ ಪ್ರಾರ್ಥನೆ. ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರೆ ನೀವಿದ್ರೆ ಅಂದ್ರೆ ಪಾಕಿಸ್ತಾನ? ಇಲ್ಲ, ನಾನೇನು ಹೇಳ್ತೀನಿ ಅಂದರೆ, ನನ್ನ ಅಗತ್ಯ ಇದ್ರೆ ಆಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬಾಂಬ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತಿರೋದಲ್ಲ. ನೀನು ಈಗಲೇ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ. ಏನಕ್ಕಂದರೆ ದೇಶ ಮೇಲೆ ಅಭಿಮಾನ, ಪ್ರೀತಿ, ದೇಶಕ್ಕಿಂತ ಹೆಚ್ಚೇನು. ನನ್ನ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ, ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ. ಜನಬೇಡ ಪ್ರದೇಶದ ಮೇಲೆ ಜಾಸ್ತಿ ಇದು ಮಾಡ್ತಾರೆ. ಈಗ ಹೇಳ್ತಾ ಇಲ್ಲ ಸರ್, ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ. ನಾವು ಮನ್ಸು ಮಾಡಿದ್ರೆ 2 ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು. 2 ದಿನ, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಅವ್ರು ಏನೇನಿಲ್ಲ ಸರ್, ಒಂದು ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ. ಬರೀ ಹೂ ಅನ್ನೋದಷ್ಟೇ, ಒಳಗಡೆ ಟುಸ್ಪಟ್ ಹಾಕಿ ಅದು ಪಾಕಿಸ್ತಾನ ಒಂದು ಟುಸ್ಪಟ್ ಹಾಕಿ. ನಾವು ಮನ್ಸು ಮಾಡಿದ್ರೆ 2 ದಿನಕ್ಕೆ ಪಾಕಿಸ್ತಾನವ್ರನ್ನ ನಿರ್ನಾಮ ಮಾಡ್ಬೋದು.